ಹೌದು ವೀಕ್ಷಕರೇ, ನಟ ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಒಂದೇ ಸಿನಿಮಾದಲ್ಲಿ ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದಾರೆ. ಅದು ರಿಚರ್ಡ್ ಆಂಟೋನಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ರಶ್ಮಿಕಾ ಮಂದಣ್ಣ ಅವರ ಮದುವೆ ನಂತರ ರಕ್ಷಿತ್ ಶೆಟ್ಟಿ ಅವರು ಕಾಣೆಯಾಗಿದ್ದಾರೆ ಹಾಗೆ ಅಂತೇಳಿ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಕೂಡ ನೋಡಿರ್ಬೋದು. ಈ ಒಂದು ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಮೊನ್ನೆ ಬರ್ತ್ಡೇ ವಿಶ್ ಮಾಡಿ ರಕ್ಷಿತ್ ಶೆಟ್ಟಿ ಅವರಿಗೆ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಒಂದಿಷ್ಟು ಚಾನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಬ್ಬರು ದುಡ್ಡಾಗಿ ರಿಚರ್ಡ್ ಆಂಟೋನಿ ಸಿನಿಮಾವನ್ನು ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದಾರೆ. ಯಾರ್ಯಾರು ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಫ್ಯಾನ್ಸ್ ಇದ್ದಾರೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಯಾಕಂತಂದರೆ ರಕ್ಷಿತ್ ಶೆಟ್ಟಿ ಅವರ ಏನು ರಶ್ಮಿಕಾ ಮಂದಣ್ಣ ಮದುವೆ ನಂತರ ಭಾಳ ಅವರು ಇದಾಗಿದ್ದಾರೆ, ನೋವಲ್ಲಿದ್ದಾರೆ, ಹಂಗೆ ಹಿಂಗೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಬಟ್ ಇಲ್ಲಿ ವಿಚಾರ ಏನಂತಂತಂದರೆ ರಶ್ಮಿಕಾ ಮಂದಣ್ಣ ಮದುವೆ ಆದ ನಂತರ ಆಯಿತು, ಅದು ಹಿಂದಿನ ಘಟನೆ ಮರೆತು ಏನು ಅವರು ಹೊಸ ಒಂದು ಸಿನಿಮಾ ಮೂಲಕ ಅಭಿಮಾನಿಗಳಿಗೆ ರಂಜಿಸೋಕ್ಕೆ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾರೇ ಆಗಲಿ ಲವ್ ಮಾಡಿ ಕೈಕೊಪ್ಪುವುದಾದ ಸಂದರ್ಭದಲ್ಲಿ ಯಾರಿಗಾದ್ರೂ ನೋವು ಹಾಗೆ ಆಗುತ್ತೆ. ಆ ಒಂದು ಸಂದರ್ಭ ರಕ್ಷಿತ್ ಶೆಟ್ಟಿ ಅವರಿಗೂ ಕೂಡ ಆಗಿತ್ತು. ಇದೇ ವಿಚಾರವನ್ನು ಮುಂದಿಟ್ಕೊಂಡು ಹಲವಾರು ಸೋಷಿಯಲ್ ಮೀಡಿಯಾಗಳು ಕೂಡ ನೀವು ಕೆಟ್ಟ ಕಾಮೆಂಟ್ ಆಗಿರ್ಬೋದು, ರಿಷಬ್ ಶೆಟ್ಟಿ ಅವರ ಬಗ್ಗೆ ಒಂದಿಷ್ಟು, ರಕ್ಷಿತ್ ಶೆಟ್ಟಿ ಅವರ ಬಗ್ಗೆ ಒಂದಿಷ್ಟು ಕೆಟ್ಟ ಟ್ರೋಲ್ಗಳು ಮಾಡುವಂಥ ರೀತಿ ಆಗಿತ್ತು. ಬಟ್ ಇಲ್ಲಿ ಯಾವುದೇ ರೀತಿ ಬೇಡ, ಇಬ್ಬರು ಕೂಡ ಸಿನಿಮಾ ಮಾಡಲಿ, ಸಕ್ಸಸ್ ಆಗಲಿ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ನಮಸ್ಕಾರ ವೀಕ್ಷಕರೇ.